ಸುದೀಪ್ ಅವರ ಅಭಿಮಾನಿ ಹಾಗೂ ರಾಮದೂತ ಸಿನಿಮಾದ ನಾಯಕ ನಟ ಶಬರೀಶ್ ಶೆಟ್ಟಿ ಅವರಿಗೆ ನಿರ್ದೇಶಕ ನಂದಕಿಶೋರ್ ಅವರು ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಸದ್ಯ ಕೇಳಿಬಂದಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಶಬರೀಶ್ ಶೆಟ್ಟಿ ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಶಬರೀಶ್ ಶೆಟ್ಟಿ ಅವರೇ, ಏನು ನಂದಕಿಶೋರ್ ಅವ್ರಿಗೂ ನಿಮಗೂ ಏನದು ಇರುವಂಥ ವಿವಾದ, ಏನು ಅವ್ರು ಏನು ವಂಚನೆ ಮಾಡಿದ್ದಾರೆ ಅಂತ ಹೇಳಿ? ಸರ್, ಅವರು ನನಗೆ ಒಂದು ಫ್ಯಾಮಿಲಿ ಫ್ರೆಂಡ್ ಥರ ಇದ್ದರು. ಸೊ 2016 ಜಿಮ್ಮಲ್ಲಿ ಪರಿಚಯ ಆಗಿ ಅಂತ. ಸೊ ಕಷ್ಟ ಅಂತ ನನ್ನ ಹತ್ರ ಹೆಲ್ಪ್ ಕೇಳಿದ್ರು. ನಾನು ಬೇರೆಯವ್ರ ಮುಖಾಂತರ ಅಮೌಂಟ್ ಹೆಲ್ಪ್ ಮಾಡಿದೆ. ಸೊ ಅದಾದಮೇಲೆ ನನಗೆ ನನ್ನ ಉದ್ದೇಶ ಏನಂದರೆ ಸುದೀಪ್ ಸರ್ ಹತ್ರ ಸಂಪರ್ಕ ಸಿಗುತ್ತೆ, ಅವ್ರ ಜೊತೆ ಇರೋರು. ಸೊ ಎಲ್ಲೋ ಒಂದು ಕಡೆ ನನ್ನ ಕನಸಿನ ಕೂಸು, ನನ್ನ ಒಂದು ಡ್ರೀಮ್ ಇರುತ್ತೆ, ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಬೇಕು ಅನ್ನೋ ಆಸೆ ಇರುತ್ತಲ್ಲ, ಆ ಉದ್ದೇಶ ಇಟ್ಕೊಂಡು ನಾನು ಒಬ್ಬ ನಿರ್ದೇಶಕರ ಜೊತೆ ಚೆನ್ನಾಗಿದ್ದರೆ, ಆತ್ಮೀಯತೆ ಚೆನ್ನಾಗಿದ್ದರೆ ನಂಗೆ ಒಳ್ಳೇದಾಗುತ್ತೆ ಅನ್ನೋ ಥಾಟ್ ಇತ್ತು. ಅದಾದಮೇಲೆ ಸುದೀಪ್ ಸರ್ನ ಸಂಪರ್ಕ ಮಾಡಬೇಕು, ಅವ್ರ ಜೊತೆ ಕ್ರಿಕೆಟ್ ಆಡಬೇಕು ಅನ್ನೋ ಒಂದು ಕನಸಿತ್ತು. ಹಾಗಾಗಿ ಇವರು ಅವ್ರ ಹತ್ರ ತುಂಬ ಆತ್ಮೀಯವಾಗಿದ್ದರು ಅಂತ ಬಿಟ್ಟು ನಾನು ಅವ್ರ ಫ್ರೆಂಡ್ಶಿಪ್ ಬೆಳೆಸ್ಕೊಂಡೆ. ಅವ್ರು ಅದನ್ನೇ ಎನ್ಕೇಜ್ ಮಾಡಿಕೊಂಡು ನನ್ನ ಹತ್ರ ದುಡ್ಡು ಕೇಳೋ ಸ್ಟಾರ್ಟ್ ಮಾಡಿದ್ರು. ಬಟ್ ಕೊಟ್ಟೆ, ಏನೋ ಕೇಳಿದ್ರು ಅಂತ ಹೆಲ್ಪ್ ಮಾಡಿದೆ, ಬೇರೆಯವ್ರ ಮುಖಾಂತರ ಇಸ್ಕೊಟ್ಟೆ. ಅದಾದ ಮತ್ತೆ ಪುನಃ ಕೇಳಿದ್ರು. ಸೊ ಹಂಗೆ ತೊಗೊಳ್ತಾನೆ ಇದ್ದರು. ಅದೇ ₹1 ಇಂಟ್ರೆಸ್ಟು ಪೇ ಮಾಡಿಲ್ಲ. ಲಾಸ್ಟಿಗೆ ಅಮೌಂಟ್ ಕೇಳಿದಾಗ ಸಿನಿಮಾ ಮಾಡಿಕೊಡ್ತೀನಿ, ಸಿನಿಮಾದಲ್ಲಿ ಸಪೋರ್ಟ್ ಕ್ಯಾರೆಕ್ಟರ್ ಕೊಡ್ತೀನಿ ಅಂತಂದರು. ಸೊ ಪೊಗರು ಸಿನಿಮಾದಲ್ಲಿ ಅವಕಾಶ ಕೊಡಲಿಲ್ಲ. ಅದಾದಮೇಲೆ ಮುಕುಂದ ಮುರಾರಿಲಿ ಮಾಡಿಸಿ, ಅಲ್ಲೂ ಮಾಡಿಸ್ಲಿಲ್ಲ. ಮತ್ತು ರಾಣಾ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿಸ್ತೀನಿ ಅಂತ. ಸೊ ಒಬ್ಬ ಕಲಾವಿದನಾಗಿ ಸಿನಿಮಾ ಮಾಡಬೇಕು ಅನ್ನೋ ಕನಸಿರುತ್ತಲ್ವ ನನಗೆ, ಎಲ್ಲೋ ಒಂದು ಕಡೆ ಆಗುತ್ತೆ. ಅದಾದಮೇಲೆ ಯಾವಾಗ ಸಿನಿಮಾ ಗೆದ್ದ ಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಆ ಉದ್ದೇಶದಲ್ಲಿ ನಾನು ಅವ್ರಿಗೆ ಹೆಲ್ಪ್ ಮಾಡಿದೆ. ಸೊ ಯಾವಾಗ ಇಲ್ಲಿ ಅಮೌಂಟ್ ಜಾಸ್ತಿ ಆಗ್ತಾಯಿತ್ತು, ಕೊಟ್ಟಿರೋ ತುಂಬ ಪ್ರೆಷರ್ ಮಾಡ್ತಾಯಿದ್ರು. ಆಗ ಏನು ಮಾಡೋದು, ನಾನು ಕೇಳಿದ್ದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಸಿನಿಮಾ ಗೆದ್ದ ಮೇಲೆ ಕೊಡ್ತೀನಿ ಅಂತಂದರು. ಆ ಟೈಮಲ್ಲಿ ಗೋಲ್ಡ್ನ ಪ್ಲರ್ಜ್ ಮಾಡಿ ನಾನು ಅವ್ರ ಸಾಲ ತೀರಿಸಿದೆ. ಸೊ ಈಗ ನನ್ನ ಗೋಲ್ಡು ಇಲ್ಲ, ನನಗೆ ಅಮೌಂಟ್ ಇಲ್ಲ, 22 ಲಕ್ಷ ಬರಬೇಕು. ಕೇಳೋದು ಧಮಕಿ ಆಗ್ತಾರೆ, ಏನು ಬೇಕೋ ಮಾಡ್ಕೋ, ನಾನು ಲಾಯರ್ ಇಟ್ಕೊಂಡು ಕಾನೂನು ಹೋರಾಟ ಮಾಡ್ತೀನಿ ಅಂತಾರೆ. ಸೊ ನಮ್ಮಂಥ ಪುಟ್ಟ ಕಲಾವಿದ ಕನ್ಸೆಟ್ಕೊಂಡು ಬಂದಿರ್ತೀರಿ ಏನೋ ಗೆಲ್ಲಬೇಕು ಅಂತ. ಈ ಥರ ನಿರ್ದೇಶಕರೇ ಒಬ್ಬ ಹಿರಿಯ ಕಲಾವಿದರ ಮಗ, ಒಳ್ಳೆ ಹೆಸರಿರೋ ವ್ಯಕ್ತಿ ಈ ಥರ ಮಾಡಿದಾಗ ನಾವೇನು ಮಾಡೋಕ್ಕಾಗತ್ತಿಲ್ಲ ಸರ್.